ನಮಸ್ತೆ ಗೆಳೆಯರೇ, ನೋಡಿ ಇವತ್ತು ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ನೋಡಿ ಚಿಕನ್ ಗ್ರೇವಿ ಜೊತೆ ಮೊಟ್ಟೆ ಹಾಕಿದ್ದೀನಿ ಒಳಗಡೆ. ಊಟಕ್ಕೆ ಬನ್ನಿ ಗೆಳೆಯರೇ. ವೈಟ್ ರೈಸ್ ಅಂತೂ ಮಾಡಿ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ವೈಟ್ ರೈಸ್ ತೋರಿಸು ನಮ್ಮ ಗೆಳೆಯರಿಗೆ. ವೈಟ್ ರೈಸ್ ಇದೆ, ಮತ್ತು ಬೆಳಗ್ಗೆ ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ ಇದನ್ನು ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಈರುಳ್ಳಿ ಎಲ್ಲ ರೆಡಿ ಇದೆ. ಈಗ ಗ್ರೇವಿ ಫುಲ್ಲು ರೆಡಿ ಆಗೈತು. ಊಟಕ್ಕೆ ಬನ್ನಿ ಗೆಳೆಯರೇ ನೀವು. ನೋಡಿ ಹೇಗಿದೆ ನಮ್ಮ ಊಟ ಇವತ್ತು ನಮ್ಮ ಗಾಡಿ ಅಂತೂ ಖಾಲಿ ಆಗಲಿಲ್ಲ, ಅದಕ್ಕೆ ಚಿಕನ್ ತಂದ್ಬಿಟ್ವಿ. ನಮ್ಮ ಹುಡುಗ ಇವ್ನು ಚಿಕನ್ ತಿನ್ಬೇಕು ಅಂತ ಅಬ್ದುಲ್ಲು ಹಾಗೆ ಹೇಳ್ಬಿಡ್ರಪ್ಪ. ಅದಕ್ಕೋಸ್ಕರ ಅವನಿಗೋಸ್ಕರ ನಾನು ಚಿಕನ್ ಗ್ರೇವಿ ಮಾಡಬೇಕಾಯ್ತು. ನೋಡಿ ಹೇಗಿದೆ. ಚೆನ್ನಾಗಿದ್ರೆ ನೀವು ನಮ್ಗೆ ಕಮೆಂಟ್ ಮಾಡಬೇಕು ಗೆಳೆಯರೆ. ನನ್ನ ವಿಡಿಯೋ ಸುಮ್ಮನೆ ನೋಡ್ತಾ ಇದ್ದೀರಾ, ಕಮೆಂಟಲ್ಲಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತಾಗಬೇಕಲ್ವಾ, ಅದನ್ನು ತಿಳಿಸ್ಕೊಡಿ ನನಗೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಇನ್ಸ್ಟಾದಲ್ಲೂ ಹೋಗಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ನಮ್ಗೆ ಫಾಲೋ ಕೊಟ್ಕೊಳ್ಳಿ. ಇನ್ಸ್ಟಾ ಐ ಡಿ ಸೇಮ್ ಇನ್ಸ್ಟಾದಲ್ಲಿ ಏನು ಐ ಡಿ ಕೊಟ್ಟಿದ್ದೀನಿ ಅದೇ ಯೂಟ್ಯೂಬಲ್ಲೂ ಇರೋದು. ನಮಗೆ ಫಾಲೋ ಕೊಟ್ಕೊಬಿಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ನಮ್ಮ ವಿಡಿಯೋ ನೋಡ್ತಾ ಇರ್ಬೋದು ನೀವು ನೆಮ್ಮದಿಯಾಗಿ. ಗ್ರೇವಿ ಮತ್ತೆ ಈ ಮೊಟ್ಟೆ ಇದೆಲ್ಲ ವೈಟ್ ರೈಸು ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತಾಗಬೇಕು. ಲೈಕ್ ಮಾಡಿಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೋಬೇಕು. ಕಮೆಂಟ್ ಹಾಕ್ಬಿಡ್ರಪ್ಪ. ಯಾರ್ಯಾರು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ, ನಿಮ್ಮ ಹೆಸರೇನು, ನಿಮ್ದು ಯಾವ ಊರು, ಕಮೆಂಟ್ ಹಾಕ್ಬಿಡ್ರಪ್ಪ, ಸರಿನಾ? ಅದು ನಮ್ಮ ಗಾಡಿನಲ್ಲಿ ಮಾಡಿರೋದು. ಗ್ರೇವಿ ತುಂಬ ಗಟ್ಟಿ ಆಗ್ತಾ ಬಂತು. ನಾನೀಗ ಸ್ಟವ್ ಆಫ್ ಮಾಡು ಸಾಕು.